ಹಾಯ್ ವೆಲ್ಕಮ್ ಟು ವಿನಿ ವ್ಲಾಗ್. ಇವತ್ತಿನ ರೆಸಿಪಿ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಅಂತ ನೋಡೋಣ. ಫಸ್ಟಿಗೆ ಜಾರಿಗೆ ಒಂದು ಹಿಡಿಯಷ್ಟು ಕಾಯಿ ಹಾಕೊಳ್ಳೋಣ, ಮತ್ತು 1 ಇಂಚು ಶುಂಠಿ, ಒಂದು 7-8 ಪೀಸಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಮತ್ತು ಮೊಳಕೆ ಕಾಳು ಸ್ವಲ್ಪ ಒಂದು ಹಿಡಿಯಷ್ಟು ಮೊಳಕೆ ಕಾಳನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ರುಬ್ಬಕ್ಕೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ಚಿಕ್ಕದು ಈರುಳ್ಳಿ, ಒಂದು ಮೀಡಿಯಮ್ ಸೈಜದು ಟೊಮೊಟೊನ ಸೇರಿಸ್ಕೊಳ್ಳೋಣ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ಧನಿಯಾ ಪೌಡರ್ ಒಂದು 1/4 ಸ್ಪೂನಷ್ಟು, ಟರ್ಮರಿಕ್ ಪೌಡರು 1/4 ಸ್ಪೂನಷ್ಟು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಸೈಡ್ಗೆ. ನೆಕ್ಸ್ಟು ಒಗ್ಗರಣೆಗೆ ಏನು ಬೇಕು ನೋಡೋಣ. ಫಸ್ಟಿಗೆ ಒಣಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೆಟೊ, ಮತ್ತು ಸ್ವಲ್ಪ ತರಕಾರಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಮತ್ತು ಒಂದು ಚಿಕ್ಕದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು. ನಾನು ಬದನೆಕಾಯಿ ಹಾಕಿಲ್ಲ. ಮತ್ತು ಒಂದು ಬೌಲು ಮೊಳಕೆ ಕಾಳು. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಫ್ರೈ ಮಾಡೋಣ, ಅದು ಸ್ವಲ್ಪ ಚಿಟಪಟ ಅನ್ನೋ ತನಕ. ಸ್ವಲ್ಪ ಫ್ರೈ ಆದ ತಕ್ಷಣ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಎಷ್ಟು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಇವಾಗ ವೆಜಿಟೇಬಲ್ಸ್ ಎಲ್ಲನೂ ಸೇರಿಸ್ಕೊಳ್ಳೋಣ. ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಾದಮೇಲೆ ಕಾಳು ಸೇರಿಸ್ಕೊಳ್ಳೋಣ. ಕಾಳು ಸ್ವಲ್ಪ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕೊಳ್ಳೋಣ. ನಾನು ಫಸ್ಟು ಟೊಮೊಟೊ ಹಾಕ್ಕೊಂಡಿಲ್ಲ, ಇವಾಗ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಮೊದಲೇ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗುತ್ತೆ. ಸೊ ತರಕಾರಿ ಕಾಳೆಲ್ಲ ಹಾಕಾದ್ಮೇಲೆ ಲಾಸ್ಟು ಟೊಮೊಟೊ ಹಾಕೊಳ್ಳೋಣ. ನೆಕ್ಸ್ಟು ಮಸಾಲೆನೂ ಹಾಕೊಂಡು ಸೇರಿಸ್ಕೊಳ್ಳೋಣ. ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಮಸಾಲದು ಹಸಿ ಸ್ಮೆಲ್ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡಿರೋಣ, ಅದನ್ನು 2 ಲೋಟ ಬಿಸಿನೀರು ಹಾಕೊಳ್ಳೋಣ. ಬಿಸಿನೀರು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ನೋಡಿ ಉಪ್ಪು ಹಾಕೊಳ್ಳೋಣ. ಈಗ ಉಪ್ಪು ಹಾಕೋದ್ರಿಂದ ಕಾಳು ಮತ್ತು ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿತದೆ. ಸೊ ಅದಕ್ಕೆ ನಾನು ಇವಾಗಲೇ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 4 ವಿಸಲ್ ಬರ್ಸ್ಕೊಳ್ಳೋಣ. ಈಗ ವಿಸಿಲಾಗಿ ಕೂಲಾಗಿದೆ. ಇವಾಗ ತೆಗೆಯೋಣ. ರೆಡಿ ಆಗಿದೆ ಸಾಂಬಾರು. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಬೇಕಂದರೆ ಸೇರಿಸ್ಕೋಬೋದು. ಉಪ್ಪು ಕಮ್ಮಿ ಇತ್ತಂತ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಿ ವ್ಲಾಗ್ಸ್.